ಪ್ರಿಯ ವಿದ್ಯಾರ್ಥಿಗಳ ಹೇಗಿದ್ದೀರಾ ನೀವೆಲ್ಲ? ನಾನು ನಿಮ್ಮ ಲಕ್ಷ್ಮೀಪುತ್ರ ಜಿ.ಕೆ. ಅಧ್ಯಾಯ ತ್ರಿಭುಜಗಳು. ನಿಗದಿಪಡಿಸಿದ ಅಂಕ ಎಷ್ಟಪ್ಪ ಅಂದರೆ 4ರಿಂದ 5 ಮಾರ್ಕ್ಸ್ ಕೇಳ್ತಾರೆ. ಇದರಲ್ಲಿ ತ್ರಿಭುಜಗಳ ಅಧ್ಯಾಯದಲ್ಲಿನ ಪ್ರಮೇಯದ ಸಾಧನೆ ನೋಡ್ರಿ. ಫಸ್ಟ್ ಮೇನಪ್ಪ ಇಂಪಾರ್ಟೆಂಟ್ 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥದ್ದು ಪ್ರಮೇಯಗಳು. ಹೌದಾ? ಒಂದು ಪ್ರಮೇಯ ಮಾಡಿಬಿಟ್ರೆ ನಿಮ್ಮ ತ್ರಿಭುಜ ಪರ್ಫೆಕ್ಟ್ ಮಾಡ್ದಂಗೆ. ಈ ತ್ರಿಭುಜದಲ್ಲಿ ಕೇಳ್ತಕ್ಕಂಥವು ಫಸ್ಟಿಗೆ ಇಂಪಾರ್ಟೆಂಟ್ ಥಿಯರಮ್ ಯಾವುದಪ್ಪ ಅಂದರೆ ಥೇಲ್ಸನ ಮೂಲ ಸಮಾನುಪಾತತೆಯ ಪ್ರಮೇಯ. ಹೇಳಿಕೆ ನೋಡ್ರಿ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಸ್ಟೇಟ್ಮೆಂಟ್. ತ್ರಿಭುಜದ ಯಾವುದೇ 2 ಭಾಗಗಳು ತ್ರಿಭುಜದ ಯಾವುದೇ 2 ಬಿಂದುಗಳಲ್ಲಿ ಯಾವುದೇ 2 ಭಿನ್ನ ಬಿಂದುಗಳಲ್ಲಿ ಒಂದು ಬಾಹುವಿಗೆ ಒಂದು ಬಾಹು ಇದೊಂದು ಬಾಹುದ. ಹೌದಾ? ಇದಕ್ಕೆ ಸಮಾನಾಂತರವಾಗಿ ಎಳಿಬೇಕು. ನಾವು ಎಳೆದಪ್ಪ ಅಂದರೆ ಉಳಿದೆರಡು ಬಾಹುಗಳೇನಪ್ಪ ಅಂದರೆ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇವೆರಡು ಏನಪ್ಪ ಅಂದರೆ ಅರ್ಧ ಅರ್ಧ, ಇದು ಅರ್ಧ ಅರ್ಧ ಸಮಾನುಪಾತದಲ್ಲಿ ವಿಭಾಗ ಆಗ್ತದ ಅಂತ ಯಾರು ಹೇಳ್ತಾರೆ ಅಂದರೆ ಥೇಲ್ಸ್ ಹೇಳ್ತಾನೆ. ಹೌದಾ? ಈಗ ಥೇಲ್ಸ್ ಯಾವ ರೀತಿ ಹೇಳಿಕೆ ಕೊಟ್ರಪ್ಪ ಅಂತಂದರೆ ಇಲ್ಲದ ನೋಡ್ರಿ, ಒಂದು ತ್ರಿಭುಜ ನೋಡ್ರಿ. ಫಸ್ಟ್ ಇದರಲ್ಲಿ ಯಾವ ರೀತಿ ನಾವು ಪ್ರಮೇಯ ಸಾಧನೆ ಮಾಡಬೇಕು ಆಯ್ತಂದರೆ ಫಸ್ಟ್ ಮಾಡಬೇಕಾಗಿದ್ದು ಸ್ಟೆಪ್ಗಳು ನೋಡ್ರಿ. ದತ್ತ ಬರಿಬೇಕು. ಫಸ್ಟ್ ದತ್ತ ಅಂದರೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ನೋಡ್ರಿ, ಡಿ ಇ ಪ್ಯಾರಲಲ್ ಬಿ ಸಿ ಎಷ್ಟು ದತ್ತ ಒಳಗೆ ಬರ್ಕೋರು. ಫಸ್ಟ್ ಸಾಧನೀಯ ಅಂತಂದರೆ ಏನು ಸಾಧನೆ ಮಾಡಕ್ಕೆ ಹೊರಟಿರಿ ಅದನ್ನು ಬರಿಬೇಕಿಲ್ಲಿ. ಯಾವುದಪ್ಪ ಅಂತಂದರೆ ಎ ಡಿ ಬೈ ಡಿ ಬಿ, ಎ ಡಿ ಮತ್ತು ಡಿ ಬಿ, ಎ ಇ ಬೈ ಇ ಸಿ ಇವೆರಡು ಏನಪ್ಪ ಅಂದರೆ ಸಮಾನುಪಾತದಲ್ಲಿ ವಿಭಾಗ ಮಾಡ್ತಾವ ಅಂತಕ್ಕದ್ದು ಸಾಧನೆ ಮಾಡೋಕ್ಕೆ ನಾವು ಹೊರಟಿವಿ. ಅದನ್ನು ಬರಿಬೇಕು ಸಾಧನೆಯೊಳಗೆ. ರಚನೆ ಏನಪ್ಪ ಅಂತಂದರೆ ಇವು ಡ್ಯಾಶ್ 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 ಲೈನ್ ಅವಲ್ಲ, ಇವಕ್ಕೇನಪ್ಪ ಅಂತಂದರೆ ಇವು ರಚನೆ ಮಾಡ್ಕೊಂಡಿದ್ದು. ಅವು ರಚನೆ ಮಾಡ್ಕೊಂಡಿದ್ದು ಇಲ್ಲಿ ಬರಿಬೇಕು ರಚನೆ ಒಳಗೆ. ಡಿ ಸಿ ಮತ್ತು ಬಿ ಇಗಳನ್ನು ಇಲ್ಲ ನೋಡ್ರಿ, ಡಿ ಸಿ ಅಲ್ಲದ ನೋಡ್ರಿ, ಡಿ ಸಿ ಮತ್ತು ಬಿ ಇಗಳನ್ನು ಸೇರಿಸಿ ಇವೆರಡು ಸೇರಿಸ್ಬೇಕು ಹಿಂಗೆ ಈ ಥರ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಇ ಎನ್ ಪರ್ಪೆಂಡಿಕ್ಯುಲರ್ ಎ ಬಿ, ಇ ಎನ್ ಲಂಬ ಎ ಬಿ ಅಂದಂಗೆ. ಇ ಎನ್ ಎಲ್ಲದ ನೋಡ್ರಿ, ಇ ಎನ್ ಲಂಬ ಎ ಬಿ ಅಂತ ಎಳಿಬೇಕು. ಹೌದಾ? ಮತ್ತು ಡಿ ಎಮ್ ಲಂಬ ಎ ಸಿ, ಡಿ ಎಮ್ ಇದು ಡಿ ಎಮ್ ಲಂಬ ಎ ಸಿ, ಎ ಸಿಗೆ ಇದು ಲಂಬ ಆಗ್ತದೆ. 90 ಡಿಗ್ರಿ ಇರಬೇಕು ಈ ಲೈನಿಗೆ. ಹೌದಾ? 90 ಡಿಗ್ರಿ ಆಗೋದು ಈ ಲೈನ್ ಅಂತಂದ್ರೆ ಇಲ್ಲೇ ಆಗ್ತದೆ. ಯಾಕೆ? ಹೌದಾ? ಇಲ್ಲೆಲ್ಲರೂ ತೊಗೊಂಡು ಅಂತಂದ್ರೆ ಇಲ್ಲಿ ನೋಡ್ರಿ, ಅಲ್ಲಿ ಕ್ರಾಸ್ ಆಗ್ತದೆ. ಸ್ಟೇಟ್ ಬರಬೇಕಂತಂದ್ರೆ ಇಲ್ಲಿಂದೇ ಬರ್ತದೆ. ಇದು ಈ ಮೂಲಿಗೆ ನೋಡ್ರಿ, ಈ ಲೈನಿಗೆ ಮತ್ತು ಈ ಲೈನಿಗೆ ತ್ರಿಭುಜಕ್ಕೆ ಕರೆಕ್ಟಾಗಿ 90 ಡಿಗ್ರಿ ಇರಬೇಕು. ಇಲ್ಲಿ ನೋಡ್ರಿ, ಹಿಂಗೆ ಬಂದು ಹಿಂಗೆ ತ್ರಿಭುಜ ಬರ್ತದೆ. ಈ ತ್ರಿಭುಜ ಇಲ್ಲಿ ಆಗ್ತದೆ. ಈ ತ್ರಿಭುಜ ನೋಡ್ರಿ ಹಿಂಗೆ ಬಂದು ಈಗ ಈ ಕರೆಕ್ಟಾಗಿ ಇಲ್ಲಿ ಟಚ್ಚಾಗಿ ಈ ಕಡೆ ತೊಗೊಂಡ್ರೆ ಇದು 90 ಇಲ್ಲಿ ಹೈಟ್ ಕರೆಕ್ಟ್ ಬರ್ತಕ್ಕಂಥದ್ದು. ಹಿಂಗೆ ಬಂದರೆ ಹಿಂಗೆ ಬರ್ತದೆ. ಹೌದಾ? ಇದೊಂದು 90 ಡಿಗ್ರಿ ಇರ್ತಕ್ಕಂಥ ಲಂಬ ಕೋಣ ತ್ರಿಭುಜ ಆಗ್ಬೇಕೊಳಗೆ. ಹಿಂಗೆ ನೋಡಿ ಹಿಂಗೆ ಬಂದು ಹಿಂಗೆ ಬಂದ ಈಗ ನೋಡ್ರಿ ಇಲ್ಲದು. ಹೌದಾ? ಇದು ಈ ಥರ ಬಂದರೆ 90 ಡಿಗ್ರಿ ಇರ್ತಕ್ಕಂಥ ಕೋನ ತ್ರಿಭುಜಗಳು ಆಗಬೇಕು ಒಳಗಡೆ. ಹೌದಾ? ನೆಕ್ಸ್ಟ್ ಇಷ್ಟೇನಪ್ಪ ಅಂತಂದರೆ ಕಂಪಲ್ಸರಿಯಾಗಿ ನಾವು ಇವು ಸೇರಿಸಿ ಇವು ಬಿ ಎಳೆಯರಿ, ಇವು ಸೇರಿಸಿ ಅಂತ ಬರೀರಿ, ಇವು ಎಳೆಯರಿ ಅಂತ ಬರೀರಿ. ಓಕೆ? ಲಂಬಗಳನ್ನು ಎಳಿಬೇಕು. ಎಷ್ಟು ಆಯಿತು ರಚನೆ ಒಳಗೆ. ಸಾಧನೆ ಅಂತಕ್ಕಂಥದ್ದು ನೋಡ್ರಿ, ಸಾಧನೆ ಒಳಗಡೆ ಏನೆಲ್ಲ ಇರ್ತದಪ್ಪ ಅಂತಂದರೆ ಸಾಧನೆ ನೋಡ್ರಿ. ಜಸ್ಟ್ ಸಾಧನೆ ಒಳಗೆ ಏನು ಮಾಡ್ಕೋಬೇಕು ಅಂತಂದ್ರೆ ತ್ರಿಭುಜ ಎ ಡಿಯ ವಿಸ್ತೀರ್ಣ, ಎ ಡಿಯ ವಿಸ್ತೀರ್ಣ ಬಾಗಲೇ ತ್ರಿಭುಜ ಬಿ ಡಿ ಇ ಅದ ನೋಡ್ರಿ, ಇಲ್ಲಿ ಬಿ ಡಿ ಇ ತ್ರಿಭುಜ, ಈ ತ್ರಿಭುಜ ಎರಡು ನೋಡಬೇಕು. ಹೌದಾ? ಎರಡು ತ್ರಿಭುಜಗಳದ್ದು ವಿಸ್ತೀರ್ಣ ಕಂಡುಹಿಡಿಬೇಕು. ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ತ್ರಿಭುಜದಲ್ಲಿ ನಮಗೆ ಫಾರ್ಮುಲಾ ಗೊತ್ತಿರಬೇಕು. ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಬೇಕು. ಪಾದ 1/2 ಪಾದ ಇಂಟು ಎತ್ತರ ನೋಡ್ರಿ, 1/2 ಪಾದ ಇಂಟು ಎತ್ತರ. ಈ ಫಾರ್ಮುಲಾ ಗೊತ್ತಾಗುತ್ತೆ. ತ್ರಿಭುಜದ ಯಾವುದೇ ವಿಸ್ತೀರ್ಣ ಕಂಡುಹಿಡಿಬೇಕಾಯ್ತು ಅಂತಂದರೆ ನಮಗೆ ಪಾದ ಇಂಟು ಎತ್ತರ, 1/2 ಪಾದ ಇಂಟು ಎತ್ತರ ಫಾರ್ಮುಲಾ ಗೊತ್ತಿರ್ಬೇಕು. ಇಲ್ಲಿ ಬರಿಬೇಕು ಫಸ್ಟ್ 1/2 ಪಾದ. ಈ ತ್ರಿಭುಜದ ಪಾದ ಯಾವುದಪ್ಪ ಅಂದರೆ ನೋಡ್ರಿ, ಇಲ್ಲಿ ತ್ರಿಭುಜ, ಈ ತ್ರಿಭುಜದ ಪಾದ ಎ ಇ ಈ ಕಡೆ ತೊಗೊಂಡ್ರೆ. ಹೌದಾ? ಫಸ್ಟ್ ಈ ಕಡೆ ಈ ಸೈಡಿಂದ ತೊಗೊಳ್ರಿ, ಎ ಇ ಪಾದ ಆಗ್ತದೆ. ಹೌದಾ? ಎ ಇ ಪಾದ ಆದರೆ ಇದರ ಈ ತ್ರಿಭುಜ ಎ ಇ ಪಾದ ಆಯಿತು ಅಂದರೆ ಈ ಲಂಬ ಯಾವಾಗ ಇರ್ತದೆ, ಇ ಎನ್ ಲಂಬ ಆಗಿರ್ತದೆ. ಈ ತ್ರಿಭುಜಕ್ಕೆ ಯಾವುದು ಲಂಬ ಅಂತಂದ್ರೆ ಇದು ಲಂಬ ಆಗಿರ್ತದೆ. ಒಳಗೆ ಸ್ಟೇಟ್ ತೊಗೋಬೇಕು ನಾವು, ಸ್ಟೇಟ್ ಲೈನ್ ಇದ್ದಿದೆ ಅದು ಲಂಬ ಆಗಿರ್ತದೆ. ಇದು ಪಾದ ಆದರೆ ಇದು ಲಂಬ. ಅದಕ್ಕೆ ನೆಕ್ಸ್ಟ್ ಡಿವೈಡ್ದಾಗ ಬಿ ಡಿ ಇ ನೋಡ್ರಿ, ಈಗ ಬಿ ಡಿ ಇ ಅದ. ಬಿ ಡಿ ಇದಾಗ ನೋಡ್ರಿ ಡಿ ಬಿ
ಇದು ಪಾದ ಆದ್ರೆ ಇದು ಹೈಟ್ ಯಾವುದಾಗಿರ್ತದೆ ಇ ಎನ್ ಆಗಿರ್ತದೆ. ಇಲ್ಲ ನೋಡ್ರಿ ಇ ಎನ್ ಲಂಬ ಆಗಿರ್ತದೆ. ಈಗ ಇ ಎನ್ ಕ್ಯಾನ್ಸಲ್ ಮಾಡ್ಕೊರಿ ಎ ಡಿ ಬೈ ಡಿ ಬಿ ಬರ್ತದೆ. ಇಲ್ಲಿ ಸ್ವಲ್ಪ ಏನಾಗ್ಯದ ಅಂದರೆ ಮಿಸ್ಟೇಕ್ ಆಗ್ಯದ, ಇಲ್ಲಿ ಡಿ ಆಗ್ಬೇಕಿದು. ಏನಾಗಿರ್ಬೇಕಂದ್ರೆ ಡಿ ಆಗ್ಬೇಕಿದು ಫಸ್ಟ್, ಯಾಕಂದರೆ ಈ ಸೈಡಿಂದ ತಗೋರಿ. ಇದು ಎ ಡಿ ಅಂದರೆ ಇದು ಪಾದ ಆದ ಬಳಿಕ ಇದು ಎತ್ತರ ಆಗಿರ್ತದ. ಈ ತ್ರಿಭುಜಕ್ಕೆ ಇದು ಪಾದ, ಎತ್ತರ ಅಂದ್ರೆ ಇದು. ನೆಕ್ಸ್ಟ್ ಇದು ತ್ರಿಭುಜದ ಪಾದ, ಇದು ಪಾದ ಆದರೆ ಎತ್ತರನೂ ಕೂಡ ಎರಡು ತ್ರಿಭುಜಕ್ಕೆ ಎತ್ತರ ಇದೇ ಆಗಿರ್ತದೆ. ಯಾಕಂದ್ರೆ ನೋಡ್ರಿ, ಈಗ ಈ ತ್ರಿಭುಜ ಹಿಂಗದ, ಇಲ್ಲಿ ಕ್ರಾಸ್ ಅದ. ಹಿಂಗೆ ಕ್ರಾಸ್ ಇದ್ದ ಸಲುವಾಗಿ ನಮಗೆ ಹಿಂಗೆ ಯಾವಾಗ ಭೀ ಸ್ಟ್ರೇಟ್ ಬರೋಂಗಿಲ್ಲ. ಯಾವಾಗ ಭೀ ಸ್ಟ್ರೇಟ್ ಬರಬೇಕಾದ್ರೆ ಇಲ್ಲಿದಿಂದ ಇದಕ್ಕೆ ತೊಳೆಯೋ ನಾವು ಸ್ಟ್ರೇಟ್ ಕೊಡಿರ್ತಲ್ಲ ಲೈನ್, ಹೌದಾ? ಅದಕ್ಕೋಸ್ಕರ ಈ ತ್ರಿಭುಜಕ್ಕೂ ಲಂಬ ಯಾವುದಾಗಿರ್ತದೆ ಅಂದರೆ ಇ ಎನ್ ಆಗಿರ್ತದೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಕನ್ಫ್ಯೂಸ್ ಆಗೋದೇ ಇದೆ ಮೇನ್. ಇದೇ ಯಾಕೆ ಲಂಬ ಬರ್ತದ ಅಂತ ಒಂದು ಭಾಳ ಇದೇ ಲಂಬ ಆಗಿರ್ತದೆ. ಎರಡು ತ್ರಿಭುಜಕ್ಕೆ ಏನಿಲ್ಲ, ಇದೇ ಲಂಬ ತಗೋರಿ, ನೆನಪಿರ್ತಲ್ಲ, ಹೌದಾ? ಎ ಡಿ ಬೈ ಡಿ ಬಿ ಐತಿ. ಏನು ಕ್ಯಾನ್ಸಲ್ ಆಗ್ತದೆ, ಎ ಡಿ ಬೈ ಡಿ ಬಿ ಕ್ವೆಶನ್ ನಂಬರ್ 1 ಅದು ಬರ್ರಿ. ಇಷ್ಟ ಆಯಿತು, ಹೌದಾ? ನೆಕ್ಸ್ಟ್ ಏನಪ್ಪ ಅಂದರೆ ಇಕ್ವೇಷನ್ 2ದಾಗ ಬರಬೇಕಾಯ್ತು. ಅಂದರೆ ಈಗ ಈ ಸೈಡಿನ ತ್ರಿಭುಜ ತಗೋ, ಇದೇ ಸೇಮ್ ತ್ರಿಭುಜ ಎ ಡಿ ಇ ತ್ರಿಭುಜ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಈ ಕಡೆ ತೊಗೋಬೇಕು, ಇ ಸಿ ಡಿ ಈ ತ್ರಿಭುಜ ತೊಗೋಬೇಕು. ಈ ಸೈಡಿಂದ ಈಗ ಎರಡು ಹ್ಯಾಂಗೆ ಸೇಮ್ ತೊಳಿ, ಇಲ್ಲಿದೆ ಸೇಮ್ ಅಷ್ಟೇ, ಎರಡರದ್ದು ಸೇಮ್. 1/2 ಇದು ಪಾದ ಆದ್ರೆ ಎತ್ತರ ಯಾವುದಾಗಿರ್ತದೆ, ಇಲ್ಲಿ ಡಿ ಎಮ್ ಆಗಿರ್ತದೆ, ಹೌದಾ? ಈ ಸೈಡ್ ತೊಗೊಂಡಾಗ ಏನಾಯ್ತು, ಇದು ಪಾದ ಆದರೆ ಇದು ಎತ್ತರ ಆಗಿರ್ತದೆ. ಇಲ್ಲಿ ಇದು ಇ ಸಿ ಪಾದ ಆಯ್ತಂದರೆ ಎತ್ತರ ಆಗಿರ್ತದೆ, ಇದೆ ಡಿ ಎಮ್ ಎತ್ತರ ಆಗಿರ್ತದೆ. ಇಲ್ಲಿ ಇ ಸಿ ಪಾದ ಆದರೆ ಡಿ ಎಮ್ ಎತ್ತರ, ಇಲ್ಲಿ ಎ ಇ ಪಾದ ಆಯಿತು ಅಂತಂದ್ರೆ ಡಿ ಎಮ್ ಎತ್ತರ ಆಗಿರ್ತದೆ. ಇಲ್ಲಿ ಎ ಡಿ ಪಾದ ಆಯ್ತಂದ್ರೆ ಎನ್ ಇ ಎತ್ತರ ಆಗಿರ್ತದೆ. ಇಲ್ಲಿ ಬಿ ಡಿ ಪಾದ ಆಯ್ತಂದ್ರೆ ಎನ್ ಇನೇ ಎತ್ತರ ಆಗಿರ್ತದೆ. ಇಷ್ಟು ಗೊತ್ತಾಗಿದ್ರೆ ಈ ಸೈಡಿನ ತೊಗೊಂಡಾಗ ನಮಗೆ ಪಾದ ಎತ್ತರ ಇಲ್ಲಿ ಪಾದ ಮತ್ತು ಎತ್ತರಗಳು ಇವೆ ಆಗಿರ್ತವೆ, ಡಿ ಎಮ್ ಆಗಿರ್ತವೆ. ಅದು ಯಾವ ಥರಪ್ಪ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ತ್ರಿಭುಜ ಡಿ ಇ ಸಿ ವಿಸ್ತೀರ್ಣ 1/2 ಬರಬೇಕಾ? ಪಾದ ಹೇಳಿದ್ರೆ ನಿಮಗೆ ಇ ಎತ್ತರ ಇ ಎನ್ ಅಲ್ಲ ಡಿ ಎಮ್ ಆಗ್ಬೇಕಿದು. ಏನಾಗ್ಬೇಕಂದ್ರೆ ಡಿ ಎಮ್ ಆಗ್ಬೇಕಿದು, ಹೌದಾ? ಡಿ ಎಮ್ ಎ ಇ ಡಿ ಎಮ್, ಯಾಕಂದರೆ ಎತ್ತರ ಡಿ ಎಮ್ ಅದ. ಇಲ್ಲಿ ಇ ಸಿ ಪಾದ ಆಯ್ತಂದರೆ ಎತ್ತರನೂ ಡಿ ಎಮ್ ಆಗಬೇಕು. ಡಿ ಎಮ್ ಕ್ಯಾನ್ಸಲ್ ಆಯಿತು ಅಂತಂದರೆ ಎ ಇ ಬೈ ಇ ಸಿ ಉಳಿತು. ಇಕ್ವೇಷನ್ ನಂಬರ್ 2 ಇದು 1/2 ಕ್ಯಾನ್ಸಲ್ ಮಾಡಿ, ಓಕೆನಾ? ಇಷ್ಟ ಆಯಿತು. ಇಕ್ವೇಷನ್ 1 2 ಸಿಕ್ತಪ್ಪ ಅಂತಂದರೆ ಈಗ ತ್ರಿಭುಜ ಬಿ ಡಿ ಮತ್ತು ಡಿ ಇ ಸಿಗಳು ಒಂದೇ ಪಾದ ಮ್ಯಾಗ ಅವು, ಹೌದಾ? ಯಾವುದಾದ್ರು ಬಿ ಡಿ ಇ ಮತ್ತು ಈ ಡಿ ಇ ಸಿ ತ್ರಿಭುಜಗಳು ಒಂದೇ ಪಾದ ಅದ ಇಲ್ಲ ನೋಡ್ರಿ, ಇಲ್ಲಿ ಪಾದ ಒಂದೇ ಅದ ಇಲ್ಲ, ಕರೆಕ್ಟಾಗಿ ನೋಡಿರಿ ತ್ರಿಭುಜದಲ್ಲಿ. ಈಗ ಹಿಂಗೆ ಬಂದು ಹಿಂಗದ, ಇದೊಂದು ತ್ರಿಭುಜ ಅದ, ಹೌದಾ? ಇದು ತ್ರಿಭುಜನೂ ಇಲ್ಲೇ ಅದ. ಇವು ಪಾದ ನೋಡ್ರಿ, ಎರಡು ತ್ರಿಭುಜಗಳು ಇದು ಒಂದೇ ಇದ್ರ ಮ್ಯಾಗೆ ನಿಂತಾವೆ, ಹೌದಾ? ಒಂದೇ ಪಾದದ ಮೇಲೆ ಎರಡು ತ್ರಿಭುಜಗಳು ನಿಂತಾವೆ. ಆ ಥರ ಇದ್ದವಪ್ಪ ಅಂದ್ರೆ ಪಾದ ಒಂದೇ ಆಗಿತ್ತು ಅಂತಂದರೆ ಅವಾಗ ಡಿ ಮೇಲಿದೆ, ಹೌದಾ? ಅದಕ್ಕೋಸ್ಕರ ಮತ್ತು ಒಂದೇ ಜೊತೆ ಸಮಾಂತರ ರೇಖೆಗಳು ಬಿ ಸಿ ಮತ್ತು ಡಿ ನಡುವೆ ಇದೆ. ಸಮಾಂತರ ರೇಖೆಗಳನ್ನು ಅವ ಮತ್ತು ನಡಬರ್ಕನಪ್ಪ ಒಂದೇ ಪಾದ ಅದ, ಹೌದಾ? ಒಂದೇ ಪಾದ ಮತ್ತು ಸಮಾನಾಂತರ ರೇಖೆಗಳ ನಡುವೆ ಇತ್ತು ಅಂತಂದ್ರೆ ಆದ್ದರಿಂದ ಅವಾಗ ವಿಸ್ತೀರ್ಣಗಳು ಏನಾಗಿರ್ತಾವೆ, ಬಿ ಡಿ ಸಿ ವಿಸ್ತೀರ್ಣ = ಡಿ ಇ ಸಿ ವಿಸ್ತೀರ್ಣದಲ್ಲೂ ಕೂಡ ಏನಾಗಿರ್ತಾವೆ ಅಂತಂದರೆ ಸಮನಾಗಿರ್ತಾವ. ತಲೆಗಿರಲಿ, ಒಂದೇ ಪಾದ ಇರಬೇಕು, ಸಮಾನಾಂತರ ರೇಖೆಗಳ ನಡಬರ್ಕಿರಬೇಕು ಎರಡು ತ್ರಿಭುಜಗಳು. ಆವಾಗ ಆ ತ್ರಿಭುಜಗಳ ವಿಸ್ತೀರ್ಣಗಳೇನಾಗಿರ್ತಾವೆ ಅಂತಂದರೆ ಸಮಾನವಾಗಿರ್ತಾವೆ. ಸಮೀಕರಣ 1 ಮತ್ತು 2ರಿಂದ ಎ ಡಿ ಬೈ ಡಿ ಬಿ = ಎ ಬೈ ಇ ಸಿ, ಹೌದಾ? ಇದರಿಂದ ನಮಗೇನಪ್ಪ ಅಂದರೆ ಕ್ಲಿಯರ್ ಆಗಾಯಿತು. ಅದು ಒಂದು ತ್ರಿಭುಜದ ಯಾವುದೇ ಬಾಹುವಿಗೆ ಸಮಾನಾಂತರವಾಗಿ ಎಳೆದ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ತೇಲ್ಸ್ ಮೂಲ ಸಮಾನುಪಾತತೆಯ ಪ್ರಮೇಯ. ಇಂಪಾರ್ಟೆಂಟಲ್ಲಿ ಕೇಳ್ತಕ್ಕಂಥ ಪ್ರಮೇಯ ಇದು, ಹೌದಾ? 5 ಮಾರ್ಕ್ಸ್ನಲ್ಲಿ ಕೇಳ್ಬೋದು, 4 ಮಾರ್ಕ್ಸ್ನಲ್ಲೂ ಕೇಳ್ತಕ್ಕಂಥ ಪ್ರಮೇಯ ಇದು, ಓಕೆನಾ? ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಥಿಯರಮ್ ಅದ, ಹೌದಾ? ಅದು 4 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಥಿಯರಮ್ ಇರೋದ್ರಿಂದ ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನು ನೋಡೋ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಇನ್ನೂ ನನ್ನಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಇನ್ನೂ ಇಂಪಾರ್ಟೆಂಟ್ ಕ್ವಶನ್ ಭಾಳಷ್ಟು ಅವ, ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇರ್ತೀನಿ. ಥ್ಯಾಂಕ್ ಯು.